ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಡಿಶಸ್. ಬನ್ನಿ ಇವತ್ತು ಯಾವ ರೀತಿ ಮಸಾಲೆ ದೋಸೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಾನು ಯಾವಾಗಲೂ ನಮ್ಮ ಅಮ್ಮನ ಹತ್ರ ಅಮ್ಮ ಮಸಾಲೆ ದೋಸೆ ತಿನ್ನಬೇಕಂತ ಅಂದರೆ ಅವ್ರು ಯಾವಾಗಲೂ ಇದೇ ರೀತಿ ಮಾಡಿಕೊಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿ ಇರ್ತಾಯಿತ್ತು. ಸೊ ಇವತ್ತು ಅವ್ರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳು ದೊಡ್ಡವರು ನಿಮ್ಮ ಮನೇಲಿ ಯಾರ್ಯಾರು ಇರುತ್ತೆ ಪ್ರತಿಯೊಬ್ಬರು 2 ತಿನ್ನೋರು 3 ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಆನ್ ಮಾಡಿ. ಸೊ ಬನ್ನಿ ಫಸ್ಟು ಯಾವ ರೀತಿ ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು 3/4 ಗ್ಲಾಸ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಡಿಪಾವ್ ಅಕ್ಕಿನಾದರೂ ಯೂಸ್ ಮಾಡ್ಬೋದು, ದೋಸೆ ಹಿಟ್ಟಿಗಂತಲೇ ಅಕ್ಕಿ ಬರುತ್ತೆ ಅದಾದರೂ ಯೂಸ್ ಮಾಡ್ಬೋದು. ಜೊತೆಗೆ 2ರಿಂದ 3 ಸ್ಪೂನ್ ಕಡಲೆಬೇಳೆ ಮತ್ತು 4 ಸ್ಪೂನ್ ಅವಲಕ್ಕಿ ಮತ್ತು 1 ಸ್ಪೂನ್ ಮೆಂತ್ಯನ ಹಾಕಿ ಅದನ್ನು ಒಂದು 2-3 ಸಲ ವಾಶ್ ಮಾಡಿ ನಂತರ ಅದಕ್ಕೆ ನೀರು ಹಾಕಿ ಇಡಿ. ಸೊ 7ರಿಂದ 8 ಅವರ್ ಆದಮೇಲೆ ಅದು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಸೊ ಸ್ವಲ್ಪ ನೀರು ಹಾಕಿ ಅದನ್ನು ಸಾಫ್ಟಾಗಿ ಪೇಸ್ಟ್ ಮಾಡಬೇಕು. ನೋಡಿ ಯಾವ ರೀತಿ ಇದೆ ಸಾಫ್ಟಾಗಿ ಅಂತ. ಸೊ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕೋಬೇಕು. ಸೊ ಹಾಕೊಂಡಾದ್ಮೇಲೆ ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಹಾಕೋಬೇಕು. ಸೊ ಎಷ್ಟಿರುತ್ತೆ ಅಷ್ಟನ್ನೆಲ್ಲ ಗ್ರೈಂಡ್ ಮಾಡಿ ಒಂದು ಸಲ ಒಂದು ಪಾತ್ರೆಗೆ ಕ್ಲೀನಾಗೆಲ್ಲ ಹಾಕಾದ್ಮೇಲೆ ಸೊ ಅದನ್ನು ಕ್ಲೀನಾಗಿ ಒಂದು ಸಲ ಸೌಟ್ ಆಡಿ ಅದನ್ನು ಬಿಡಬೇಕು. 7 to 8 ಅವರ್ಸ್ ಅದನ್ನು ನೈಟೆಲ್ಲ ಬಿಡಬೇಕು. ಸೊ ಅದು ಫರ್ಮೆಂಟ್ ಆಗುತ್ತೆ. ಅದಾದಾಗ ಅದು ಉಬ್ಬುತ್ತೆ. ಆವಾಗ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗೆಲ್ಲ ಉಪ್ಪೆಲ್ಲ ಆ್ಯಡ್ ಮಾಡಬಾರ್ದು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಕಡೆ ಎತ್ತಿಡಬೇಕು. ಸೊ ಇವಾಗ ಆ ದೋಸೆ ಮೇಲೆ ಖಾರ ಹಾಕ್ತೀವಿ ಅಲ್ವಾ, ಸೊ ಖಾರ ಚಟ್ನಿ. ಸೊ ಅದನ್ನು ಯಾವ ರೀತಿ ಮಾಡಬೇಕಂತ ಅಂದರೆ 12ರಿಂದ 15 ಬ್ಯಾಡಗೆ ಮೆಣಸಿಕಾಯಿ ಮತ್ತು 7ರಿಂದ 8 ಒಣಮೆಣ್ಸಿಕಾಯಿನ ಬಿಸಿನೀರಲ್ಲಿ ಹಾಕಿ ಒಂದು 10ರಿಂದ 15 ನಿಮಿಷ ಅದು ಸಾಫ್ಟ್ ಆಗೋವರೆಗೂ ಬಿಟ್ಟು ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಅದಾದಮೇಲೆ ಅದಕ್ಕೊಂದು ಅರ್ಧ ಈರುಳ್ಳಿನ ಹಾಕಿ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಮೆಣಸಿಕಾಯಿ ಹಾಕಿರ್ತೀವಿ ಅಲ್ವ, ಸೊ ಖಾರ ಜಾಸ್ತಿ ಆಗುತ್ತೆ, ಸೊ ಬ್ಯಾಲೆನ್ಸ್ ಆಗುತ್ತೆ. ನಂತರ ನಾನೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸೊ ಎಡಿಟೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ನೀವು ಜೀರಿಗೆ ಹಾಕಿ ಅದನ್ನು ಸಾಫ್ಟಾಗಿ ಪೇಸ್ಟ್ ಮಾಡಿ. ಖಾರ ಚಟ್ನಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಆಲೂಗೆಡ್ಡೆ ಪಲ್ಯ. ಸೊ ಮಸಾಲೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಅದು. ಸೊ ಬನ್ನಿ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಮತ್ತು ಸಾಸಿವೆನ ಹಾಕಬೇಕು. ಸೊ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಯುತ್ತೆ. ಸೊ ಸಿಡ್ದು ಆದಮೇಲೆ ಅದಕ್ಕೆ ಕಡಲೆಬೇಳೆನ ಹಾಕಬೇಕು. ಸೊ ಕಡಲೆಬೇಳೆ ಒಂದು ಸ್ವಲ್ಪ ರೆಡ್ ಕಲರ್ ಟರ್ನ್ ಆಗ್ತಿದೆ ಅಂದ ತಕ್ಷಣವೇ ಈರುಳ್ಳಿ ಒಣಮೆಣ್ಸಿಕಾಯಿ ಮತ್ತು ಕರಿಬೇವನ್ನ ಹಾಕಿ ಒಂದು ಸಲ ಫ್ರೈ ಮಾಡ್ಕೋಬೇಕು. ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇನ್ನೊಂದು ಸಲ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ನಾನು. ಸೊ ಒಂದು 2-3 ಆಲೂಗೆಡ್ಡೆ ಸ್ಮಾಲ್ ಸೈಜ್ದು ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಬೇಯಿಸಿ ಅದ್ರ ಸಿಪ್ಪೆನ ಪೀಲ್ ಮಾಡಿದ್ದೆ. ಸೊ ಅದಾದಮೇಲೆ ಸ್ಮ್ಯಾಶ್ ಮಾಡಿದ್ದೆ. ಸೊ ನೀವು ಅಷ್ಟೇ ಅದನ್ನು ಬೇಯಿಸಿ ಅದ್ರ ಸಿಪ್ಪೆನ ಪೀಲ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಅದನ್ನು ಏನು ಪಲ್ಯ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಸೊ ಆ್ಯಡ್ ಮಾಡಿ ಒಂದು 2 ನಿಮಿಷ ಅದನ್ನು ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಮಸಾಲೆ ದೋಸೆಗೆ. ಬನ್ನಿ ಇವಾಗ ದೋಸೆ ಹಿಟ್ಟು ಎಷ್ಟು ಉಬ್ಬಿ ಬಂದಿದೆ ಅಂತ ನೋಡೋಣ. ನೋಡಿ ನಾನು ಅರ್ಧ ಇತ್ತು ಆ್ಯಕ್ಚುಲಾಗಿ ಪಾತ್ರೆಯಲ್ಲಿ. ಸೊ ಇವಾಗ ಆಲ್ಮೋಸ್ಟ್ ಫುಲ್ ಉಬ್ಕೊಂಡಿದೆ. ಸೊ ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ರುಚಿನ ಹಾಕಿ 1 ಸ್ಪೂನ್ ಅಥವಾ 2 ಸ್ಪೂನು ಸಕ್ಕರೆನ ಆ್ಯಡ್ ಮಾಡಬೇಕು. ಸೊ ಮಸಾಲೆ ದೋಸೆಗೆ ಸೀಕ್ರೆಟ್
ಅಂದ್ರೇ ಶುಗರು. ಸೊ ನಾವು ಶುಗರ್ ಆ್ಯಡ್ ಮಾಡೋದ್ರಿಂದ ನಾವು ಮಸಾಲೆ ದೋಸೆ ನಾವೇನು ಹಾಕ್ತೀವಿ ಆವಾಗ ಅದು ಗರ್ಗರಿಯಾಗಿ ಬರಬೇಕಂತ ಅಂದರೆ ಸಕ್ಕರೆನೇ ಕಾರಣ. ಸೊ ಅದಾದಮೇಲೆ ಒಂದು 5-10 ನಿಮಿಷ ಬಿಟ್ಟು ತವಾ ಮೇಲೆ ದೋಸೆ ಹಿಟ್ಟಿಂದ ನಾವು ದೋಸೆನ ಹಾಕಿ ಅದ್ರ ಮೇಲೆ ಏನು ಖಾರ ಚಟ್ನಿ ಮಾಡಿರ್ತೀವಿ ಅದನ್ನು ಹಾಕಿ ಅದನ್ನು ತುಪ್ಪದಲ್ಲಿ ಬೇಯಿಸಬೇಕು. ತುಪ್ಪದಲ್ಲಿ ಬೇಯಿಸಿದ್ರೇ ಮಸಾಲೆ ದೋಸೆ ಟೇಸ್ಟ್ ನಿಮಗೆ ಇನ್ನೂ ಚೆನ್ನಾಗಿ ಫೀಲ್ ಆಗೋದು. ಅದಾದಮೇಲೆ ಏನು ರೆಡಿ ಮಾಡಿರ್ತೀವಿ ನಾವು ಆಲೂಗೆಡ್ಡೆ ಪಲ್ಯ ಅದನ್ನು ಹಾಕಿ ನಿಮ್ಮ ಮನೆಯಲ್ಲಿರೋರಿಗೆಲ್ಲ ಸರ್ವ್ ಮಾಡಿ ಎಲ್ಲರೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಅದು ತಿಂದ್ರೇ ನಮಗೊಂಥರ ಮಾಡಿದವ್ರಿಗೆ ಇನ್ನೂ ಖುಷಿ ಆಗುತ್ತೆ ಮತ್ತೆ ಇನ್ನೊಂದು ಸಲ ಮಾಡಬೇಕಂತ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.